ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗಾಗಲೇ ದೆಹಲಿಯ ಜನರು ಕೂಡ ಭಯಭೀತರಾಗಿರುವಂಥದ್ದು. ಸ್ಥಳದಿಂದ ಅಕ್ಕಪಕ್ಕ ಏನು ಒಂದು ವ್ಯಾಪಾರ ಸಂಕೀರ್ಣ ಏನಿದೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಕೂಡ ನೋಡಬಹುದಾಗಿದೆ. ಈ ಒಂದು ಏನು ದೃಶ್ಯ ನೋಡ್ತಾ ಇದ್ದೀವಿ ಇದು ಒಂದು ಕೆಂಪು ಕೋಟೆ ಪಕ್ಕದಲ್ಲಿರುವಂಥ ವ್ಯಾಪಾರದ ಸಂಕೀರ್ಣ ಅಂತ ಹೇಳ್ಬೋದು. ಇಲ್ಲಿ ಅಂಗಡಿ ಮಳಿಗೆಗಳು ಪ್ರತಿನಿತ್ಯ ಸಾವಿರಾರು ಜನರು ಬಂದು ಹೋಗ್ತಾ ಇದ್ರು. ಆದರೆ ಕಳೆದ 3 ದಿನಗಳಿಂದ ಘಟನೆ ನಡೆದಂಥ ದಿನಗಳಿಂದ ಕೂಡ ಇಲ್ಲಿ ಜನರು ಬರ್ತಾ ಇಲ್ಲ. ಸದ್ಯ ಇಲ್ಲೇನು ಈ ವ್ಯಾಪಾರ ಮಾಡುವಂಥ ಹುಡುಗರೇನಿದ್ರೆ ಅವರು ಕೂಡ ಇಲ್ಲಿ ನಿಲ್ಲುವಂಥ ಕೆಲಸ ಕೂಡ ಮಾಡ್ತಾರೆ. ಯಾಕಂದರೆ ಇಲ್ಲಿ ಏನಾಗ್ತಾ ಇದೆ, ಪೊಲೀಸರು ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ಪರಿಶೀಲನೆ ನಡೀತಾ ಇರುವಂಥದ್ದು ಮತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಆಗಬಾರ್ದು ಅನ್ನೋದು ಕೂಡ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಪ್ರತಿನಿತ್ಯವಾಗಿ ಏನು ಆ ಭಾಗದಲ್ಲಿ ನೋಡ್ಬೋದಾಗಿದೆ, ಅದರ ಮುಂದಿನಡಿ ಏನು ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಆರಂಭದಲ್ಲಿ ಯಾವುದೇ ರೀತಿ ಅಂಗಡಿ ಮಳಿಗೆಗಳಿಗೆ ಏನು ತೆಗೆದಕ್ಕೂ ಕೂಡ ಅವಕಾಶ ಇಲ್ಲ. ಸದ್ಯ ಇವರೆಲ್ಲರೂ ಕೂಡ ಇಲ್ಲಿ ಈ ಕೆಲಸ ಮಾಡುವಂಥ ಹುಡುಗರು ಅಂತ ಹೇಳ್ಬೋದು. ಈ ಒಂದು ರ್ಯಾಪಿಡ್ ಫೋರ್ಸ್ ಸೇರಿದಂತೆ ಪೊಲೀಸರನ್ನ ಇಲ್ಲಿ ನಿಲ್ಲಿಸಿ ಅವರನ್ನು ಬರುವುದನ್ನು ಕೂಡ ತಡೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿ ಅಕ್ಕಪಕ್ಕ ಏನು ಗಲ್ಲಿಗಳಲ್ಲೂ ಕೂಡ ಇದೇ ರೀತಿ ಮುಂದುವರೆದಿದೆ. ಒಟ್ಟಾರೆ ಈ ಒಂದು ಕಾರು ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಏನು ಈ ಒಂದು ಸ್ಥಳದಲ್ಲಿ ಮತ್ತಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತು FSL ಅಧಿಕಾರಿಗಳು. ಈಗಾಗಲೇ ಸಿಕ್ಕಂಥ ಏನು ವಸ್ತುಗಳನ್ನು ಅಂದರೆ ಬಿಡಿ ಭಾಗಗಳಾಗಿರ್ಬೋದು ಮತ್ತು ಮೃತದೇಹದ ಬಿಡಿ ಭಾಗಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಿಸಿ FSL ವರದಿಗೂ ಕೂಡ ಕಳಿಸಿ ಅದರಿಂದ ಬರುವಂಥ ವರದಿಗೂ ಕೂಡ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ. ದೆಹಲಿ ಕಾರು ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಮತ್ತಷ್ಟು ಏನು ಮಾಹಿತಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ಫೋಟ ನಡೆದಂಥ ವೇಳೆ ಒಂದು ವ್ಯಕ್ತಿಯ ಕೈ ಇಲ್ಲಿಗೆ ಬಂದು ಬಿದ್ದಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಾವೀಗ ಒಂದು ಸ್ಥಳದಲ್ಲಿರುವಂಥದ್ದು. ಇದು ಘಟನೆ ನಡೆದಂಥ ಏನು ಸ್ಥಳದಿಂದ ಸರಿಸುಮಾರು 300 ಮೀಟರ್ ದೂರದಲ್ಲಿದೆ. ಈ ಒಂದು ಅಂಗಡಿ ಏನು ಕಾಣ್ತಾ ಇದೆ, ಅಂಗಡಿ ಮೇಲೆ ಒಂದು ವ್ಯಕ್ತಿಯ ಕೈ ಬಂದು ಬಿದ್ದಿದೆ ಅನ್ನೋದು ಕೂಡ ಈಗಾಗಲೇ ಏನು ಅಧಿಕಾರಿಗಳು ದೃಢಪಡಿಸಿರುವಂಥದ್ದು. ಅದನ್ನು ವಶಕ್ಕೆ ಪಡೆದು ಈಗಾಗಲೇ ಇದನ್ನು FSL ವರದಿಗೂ ಕೂಡ ಕಳಿಸಿರುವಂಥದ್ದು. ಇದು ಏನು ನ್ಯೂ ಲಾಲ್ ಲಜಪತ್ ರಾಯ್ ಮಾರ್ಕೆಟ್ ಅಂತ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಪ್ರತಿನಿತ್ಯ ಸಾವಿರಾರು ಏನು ಜನರಲ್ಲಿಗೆ ಬಂದು ಹೋಗ್ತಾರೆ ಅಂತ ಹೇಳ್ಬೋದು. ಈ ನೆಲೆಯಲ್ಲಿ ಸದ್ಯ ಆ ಒಂದು ಘಟನೆ ನಡೆದಂಥ ವೇಳೆ ಏನು ಆ ಕಾರ್ನ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ವ್ಯಕ್ತಿಯ ಕೈ ಇಲ್ಲಿಗೆ ಅಂಗಡಿ ಮೇಲೆ ಬಂದು ಬಿದ್ದಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದೇ ಅಂಗಡಿ ಮೇಲೆ ಬಿದ್ದಿರುವಂಥದ್ದು. ಇದನ್ನು ಈಗಾಗಲೇ FSL ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ನೀಡಿ ವಶಕ್ಕೆ ಪಡೆದುಕೊಂಡು ಪ್ರಯೋಗಕಾಲಕ್ಕೆ ಕೂಡ ಕಳಿಸಿರುವಂಥದ್ದು. ಈಗ ಸದ್ಯ ಇಷ್ಟೆಲ್ಲ ನೋಡೋದಾದರೆ ಈ ಒಂದು ಪ್ರಮಾಣ ನೋಡೋದಾದರೆ ಎಷ್ಟರ ಮಟ್ಟಿಗೆ ಇವರು ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗ್ತದೆ. ಅದರಲ್ಲಿ ಏನೋ ಈ ಸ್ಫೋಟಕಗಳನ್ನು ಬಳಸಿ ಕಾರ್ ಬ್ಲಾಸ್ಟ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಕೈ ಇಲ್ಲಿಗೆ ಬಂದು ಬಿದ್ದಿದೆ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಸ್ಫೋಟಕಗಳನ್ನು ಅದರಲ್ಲಿ ಬಳಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಈ ದೃಶ್ಯದಲ್ಲಿ ಸಂಪೂರ್ಣವಾಗಿ ನೋಡೋದಾದರೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಬಂದು ಹೋಗ್ತಾರೆ. ಈ ಅಂಗಡಿಗಳಲ್ಲಿ ಪ್ರತಿನಿತ್ಯ ಬಂದು ಹೋಗ್ತಾರೆ. ಇದು ಸರಿಸುಮಾರು 100 ಮೀಟರ್ ಅಂದರೆ 300 ಅಡಿ ಪಕ್ಕದಲ್ಲೇ ಒಂದು ದೆಹಲಿಯ ಕೆಂಪು ಕೋಟೆ ಇರುವಂಥದ್ದು. ಅಲ್ಲಿಂದ ಒಂದು ಘಟನೆ ನಡೆದಿರುವಂಥದ್ದು ಸ್ಥಳದಿಂದ ಕೈ ಮೇಲೆ ಬಂದು ಆರಿ ಇಲ್ಲಿಗೆ ಬಿದ್ದಿದೆ ಅಂತ ಹೇಳೋದು. ಈ ಒಂದು ಭೀಕರತೆ ನಿಜಕ್ಕೂ ಒಂದು ಘಟನೆ ನಡೆದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಜನರು ಕೂಡ ಏನು ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ, ಆತಂಕಗೊಂಡಿದ್ದಾರೆ. ಈಗಾಗಲೇ ಏನು ಇದೆಲ್ಲ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. CCTVಯಲ್ಲೂ ಕೂಡ ರೆಕಾರ್ಡ್ ಆದಂಥ ಸಂದರ್ಭದಲ್ಲಿ ಜನರು ಓಡುವಂಥ ದೃಶ್ಯ ಕೂಡ ಸರಿಯಾಗಿದೆ. ಸದ್ಯ ಈ ಕೈ ಇದೇ ಮೇಲೆ ಈ ಒಂದು ಅಂಗಡಿಯ ಮೇಲೆ ಪತ್ತಾಗಿದ್ದು ಸದ್ಯ ಅದನ್ನು ವಶಕ್ಕೆ ಪಡೆದು FSL ವರದಿಗೂ ಕೂಡ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ.